ಗಿಲ್ಲಿ ಅವರೇ, ಅವರಿಬ್ಬರ ಬಗ್ಗೆ ಏನ್ ಸರ್ ನಿಮ್ಮ ಅನಿಸಿಕೆ? ಎಲ್ಲ డబ్బులు ఎక్కువైతే ఇలాంటి రోగాలు వస్తారా మీకు? ಸತೀಶ್ ಅಣ್ಣಗೆ 200 ಕೊಲೆಸ್ಟ್ರಾಲ್ ಇತ್ತಂತ ಅಣ್ಣ, ಕರಗಿಸ್ಕೋಕ್ ಬಂದವ್ರಂತೆ. ಚಂದ್ರಪ್ರಭಣ ನಾನ್ ಡ್ರಿಂಕ್ಸ್ ಮಾಡಿದ್ದೆ ಬುಡುಕ್ ಬಂದ. ಏನ್ ರಿಯಾ ಬಣ್ಣ ಇದು? ಸ್ಕಿನ್ನು ಏರ್ಗೆಲ್ಲ ಅಷ್ಟು ಕೇರ್ ಮಾಡ್ತಾರೆ ಅಣ್ಣ. ಬಲಿಕನ್ನ ಕೆಮ್ತಾ ಇರ್ತಾರೆ ಅವ್ರು ನೋಡಿದಾಗ. ಈ ಹಳೆ ಗಾಡಿಗೆ ಟಿಂಕರಿಂಗು ಪೇಂಟಿಂಗು ಮಾಡಿರ್ತಾರೆ ಅಣ್ಣ. ಸ್ಟಾರ್ಟ್ ಮಾಡಿ ಅವರು ಬಾತ್ರೂಮ್ ಇಂದ ಆಚೆ ಬರಲ್ಲ, ಇವರಿಬ್ರು ಮೇಕಪ್ ಮನೆಯಿಂದ ಆಚೆ ಬರಲ್ಲ, ನಮ್ ಇವರು ಮಹಾರಾಣಿಯನ್ನು ಪೀಲಿಂದ ಆಚೆ ಬರಲ್ಲ ಅಲ್ಲವಾ? ನಮ್ಮ ಮಾವನ ಮಗಳಿಗೆ ನಾನು ಕೊನೆವರೆಗೂ ಕಣ್ಣು ಹೊಡಿತಾನೆ ಇರ್ತೀನಿ. ನಮ್ಮನ್ನ ಯಾರು ಕೇಳೋರು? ಇದು ಒಂದು ಡೇರಿಂಗ್ ಸರ್. ಒಂದು ಟೀಮಲ್ಲಿ 8 ಜನ ಇರ್ತಾರೆ ಸರ್. 7 ಜನ ಒಬ್ಬರಿಗೆ ಸ್ಟೂಡೆಂಟ್ ಆಫ್ ದಿ ಅವಾರ್ಡ್ ಕೊಡ್ಬೇಕು ಅಂತ ಸರ್. ಆದ್ರೆ ಒಬ್ಬ ಸಿಂಗಲ್ ಸಿಂಹ ನನಗ್ ಬೇಕು ಅಂತ ನಿಂತ್ಕೊತಾನೆ ಸರ್. ಅದು ಸರ್ ಡೇರಿಂಗ್ ಅಂದ್ರೆ. ಸರ್ ಅಶ್ವಿನಿ ಅವರೇ, ನೀವ್ ಹೇಳಿ. ಸೊ ನನ್ನ ಪ್ರಕಾರ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ಅಂದ್ರೆ ನನಗೆ ಡಿಬಾರ್ ಮಾಡಿ ಸರ್. ನಾನು ಆಚೆ ನಿಂತ್ಕೊತೀನಿ ಪ್ಲೀಸ್. ನಾನು ಡಿಸ್ಮಿಸ್ ಮಾಡಿ ಕಳಿಸಿ ಸರ್. ನಾನು ಬೇರೆ ಕಾಲೇಜಿಗೆ ಸೇರ್ಕೊತೀನಿ. ಅಣ್ಣ ನಾನು ಹೇಳೋದೇನು ಅಂದ್ರೆ ಅಣ್ಣ, ಸುಸಂಸ್ಕೃತವಾಗಿ ಸುಲಲಿತವಾಗಿ ಆಲೋಚನೆಯಿಂದ ಯೋಚನೆ ಮಾಡಿದಾಗ ನಾನು ಕರೆಕ್ಟಾಗಿ ಮಾತಾಡಿದ್ದೀನಿ ಅಣ್ಣ. ಆದರೆ ಎಲ್ಲಿ ಎಡುತ್ತಾ ಇದ್ದೀನಿ ಏನು ಅಂತ ಗೊತ್ತಾಯ್ತಿಲ್ಲ ಅಣ್ಣ. ಹೌದು, ಮನುಷ್ಯ ಅಂದಮೇಲೆ ಎಡವಲೇಬೇಕು, ತಪ್ಪು ಸಹಜ. ಆದರೆ ಆ ತಪ್ಪನ್ನು ತಿದ್ಕೊಂಡು ಮುಂದೆ ಹೋಗೋದಿದೆಯಲ್ಲ ಅಣ್ಣ, ಅದು ಒಂದು ಮನುಷ್ಯನ ಸ್ವಾಭಾವಿಕ ಗುಣ ಅಣ್ಣ. ಬಿಗ್ ಡೇ ಸ್ವಿಚ್. ರಘು ನೀನ್ ಯಾವನು ಹೋಗಲೇ, ನೀನಾದ್ರೂ ಅದಕ್ಕಿಂತ ಮೇಲೆ ಹೊರಗಡೆ ಹೋದ್ಮೇಲೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್, ಆ ಸೋಲಿ ಇರೋರೆಲ್ಲ ಕೆಟ್ಟವ್ರೆ ಸರ್. ನನಗೆ ಆ ಸೋ ಫಿಟ್ ಅಲ್ಲ ಸರ್. ಐ ಆಮ್ ನಾಟ್ ಫಿಟ್ ಫಾರ್ ದಿಸ್ ಟೈಪ್ ಆಫ್ ಶೋ. ನಾನು ನಿಜವಾಗ್ಲೂ ನನ್ನ ಘನತೆ, ನನ್ನ ಗೌರವನ ಕಾಪಾಡ್ಕೋಬೇಕಂತ ಸಂದರ್ಭ. ಇನ್ಯಾರಿದರು?